ವೆಲ್ಕಮ್ ಟು ಸನ್ಮಾರ್ಕ್ ಕ್ಲಾಸಸ್. ಗುಡ್ ಈವ್ನಿಂಗ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಲಾಸ್ಟ್ ಕ್ಲಾಸಲ್ಲಿ ನಾವು ಏಜ್ ಪ್ರಾಬ್ಲಮ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪಾಯಿಂಟ್ಸ್ ಅನ್ನ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಏನ್ ಮಾಡೋಣ, ಏಜ್ ಪ್ರಾಬ್ಲಮ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಲೆಕ್ಕಗಳನ್ನ ನೋಡ್ತಾ ಹೋಗೋಣ ಮಕ್ಕಳೇ. Look at the question number 1. Ram's age after 15 years will be 5 times his age 5 years back. Then the present age of Rama is. ಒಂದನೇ ಪ್ರಶ್ನೆಯನ್ನು ಗಮನಿಸಿ. 15 ವರ್ಷಗಳ ನಂತರ ರಾಮನ ವಯಸ್ಸು ಅವನ ಈಗಿನ ವಯಸ್ಸಿನ ಹಿಂದಿನ 5 ವರ್ಷಗಳ 5ರಷ್ಟಿದ್ದರೆ ಅವನ ಈಗಿನ ವಯಸ್ಸು. ಸೊ ಇಲ್ಲಿ ರಾಮನ ಪ್ರೆಸೆಂಟ್ ಏಜ್ ಅನ್ನ ನಾವು ಎಕ್ಸ್ ಅಂತ ತಗೊಳ್ಳೋಣ. ಸೊ ಇವನ ಏಜ್ ಗೊತ್ತಿಲ್ಲ, ಹಾಗಾಗಿ ರಾಮ್ಸ್ ಪ್ರೆಸೆಂಟ್ ಏಜ್ ಈಸ್ ಎಕ್ಸ್. ಸೊ ಆಫ್ಟರ್ 5 years ಅಂದ್ರೆ ಏನಾಗುತ್ತೆ, ಆಫ್ಟರ್ ಸೊ ಇಲ್ಲಿ 15 years ಅಲ್ವಾ. ಸೊ ಆಫ್ಟರ್ 15 years ಸೊ ರಾಮ್ಸ್ ಏಜ್ ಅಂದ್ರೆ ಏನಾಗುತ್ತೆ, ಎಕ್ಸ್ ಪ್ಲಸ್ 15 ಆಗತ್ತೆ. ಸೊ ಇಲ್ಲಿ ಅವನ ಈಗಿನ ವಯಸ್ಸಿನ ಹಿಂದಿನ 5 ವರ್ಷಗಳ ಹಿಂದೆ ಅಂದ್ರೆ ಇಸ್ ಏಜ್ 5 years ಬ್ಯಾಕ್. ಸೊ ಇದೇನಾಗುತ್ತೆ, ಬಿಫೋರ್ 5 years ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, 15 ವರ್ಷಗಳ ನಂತರ ರಾಮನ ವಯಸ್ಸು ಹೇಗಿದೆ, ಈಕ್ವೇಶನ್ ಹೇಗಾಗತ್ತೆ, ಎಕ್ಸ್ ಪ್ಲಸ್ 15. ಸೊ 15 ವರ್ಷಗಳ ನಂತರ ರಾಮನ ವಯಸ್ಸು ಹೇಗಿದೆ ಅಂತೆ, ಅವನ ಈಗಿನ ವಯಸ್ಸಿನ ಹಿಂದಿನ 5 ವರ್ಷಗಳ ಅಂದ್ರೆ ಎಕ್ಸ್ ಮೈನಸ್ 5 5ರಷ್ಟು ಅಂದ್ರೆ ಏನಾಗತ್ತೆ ಮಕ್ಕಳೇ, ಇಂಟು 5 ಆಗತ್ತೆ. ಸೊ ಈಗ ನಮ್ಗೆ ಒಂದು ಈಕ್ವೇಶನ್ ಸಿಕ್ಕಿದೆ ಅಲ್ವಾ. ಸೊ ನಾವೇನ್ ಮಾಡ್ವಿ, ಈ ರಿಲೇಶನ್ಶಿಪ್ ಅನ್ನ ಈಕ್ವೇಶನ್ ರೂಪದಲ್ಲಿ ವ್ಯಕ್ತಪಡಿಸಿದ್ವಿ. ಸೊ ಈಗ ಅವನ ಏಜ್ ಅನ್ನ ಫೈಂಡ್ ಔಟ್ ಮಾಡೋಣ ಮಕ್ಕಳೇ. ಸೊ ಇಲ್ಲಿ ಇದೇನಾಗುತ್ತೆ, ಎಕ್ಸ್ ಪ್ಲಸ್ 15 ಇಸ್ ಈಕ್ವಲ್ ಟು 5 ಇಂಟು ಎಕ್ಸ್ ಪ್ಲಸ್ ಮೈನಸ್ 5 ಇಂಟು 5 ಏನಾಗುತ್ತೆ, 25 ಆಗತ್ತೆ. ಸೊ ಇಲ್ಲಿ ಲೈಕ್ ಟರ್ಮ್ಸ್ ಅನ್ನ ಸಪರೇಟ್ ಮಾಡೋಣ. ಸೊ ಎಕ್ಸ್ 5x ಅನ್ನ ಒಂದ್ ಕಡೆ ತಗೊಂಡ್ರೆ ಏನಾಗತ್ತೆ, 5x ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗತ್ತೆ, 25 ಪ್ಲಸ್ 15 ಆಗತ್ತೆ. ಸೊ ಹಿಯರ್ 5x minus x is 4x is equal to 25 plus 15 is 40 ಆಗತ್ತೆ. So x is equal to 40 divided by 4. So 4 1s are 4, 4 10s are 50. So x is equal to ಏನಾಯ್ತು, 10. ಅಂದ್ರೆ ಏನಾಯ್ತು, ರಾಮನ ಈಗಿನ ವಯಸ್ಸು ಅಂದ್ರೆ ಪ್ರೆಸೆಂಟ್ ಏಜ್ ಏನಾಗತ್ತೆ ಹೇಳಿ ಮಕ್ಕಳೇ, 10 years ಆಗತ್ತೆ. ಹಾಗಾದ್ರೆ ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವ್ದಾಗತ್ತೆ, ಎ ಆಗತ್ತೆ. ಸೊ ಎ ಇಸ್ ದಿ correct option. Look at the question number 2. The sum of the ages of a son and father is 90 years. After 5 years, the age of the father will be 3 times that of the son. The present age of the father is. ಎರಡನೇ ಪ್ರಶ್ನೆಯನ್ನ ಗಮನಿಸಿ. ತಂದೆ ಮತ್ತು ಮಗನ ವಯಸ್ಸುಗಳ ಮೊತ್ತ 90 ವರ್ಷಗಳು. 5 ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಾದರೆ ತಂದೆಯ ಈಗಿನ ವಯಸ್ಸು. ಸೊ ಹಿಯರ್ ಲೆಟ್ ದಿ ಪ್ರೆಸೆಂಟ್ ಏಜ್ ಆಫ್ ದಿ ಫಾದರ್ ಬಿ ಎಫ್ ಅಂತ ತಗೊಳ್ಳೋಣ ಅಂಡ್ ದಿ ಪ್ರೆಸೆಂಟ್ ಏಜ್ ಆಫ್ ದಿ ಸನ್ ಬಿ ಎಸ್ ಅಂತ ತಗೊಳ್ಳೋಣ. ಓಕೆ, ಸೊ ಹಿಯರ್ ಪ್ರೆಸೆಂಟ್ ಏಜ್ ಆಫ್ ದಿ ಫಾದರ್ ಬಿ ಎಫ್. ಸೊ ಪ್ರೆಸೆಂಟ್ ಏಜ್ ಆಫ್ ದಿ ಸನ್ ಬಿ ಎಸ್ ಅಂತ ತಗೊಳ್ಳೋಣ. ಸೊ ಅಕಾರ್ಡಿಂಗ್ ಟು ದ ಪ್ರಾಬ್ಲಮ್ ದ ಸಮ್ ಆಫ್ ದ ಏಜಸ್ ಈಸ್ 90 ಅಲ್ವಾ. ಹಾಗಾಗಿ ಏನಾಗುತ್ತೆ, ಇದು ಎಫ್ ಪ್ಲಸ್ ಎಸ್ ಫಾದರ್ ಮತ್ತು ಸನ್ನಿನ
ವಯಸ್ಸುಗಳ ಮೊತ್ತ ಏನಾಗುತ್ತೆ 90 ಆಗತ್ತೆ. ಸೊ ಆಫ್ಟರ್ 5 years ದ ಫಾದರ್ ವಿಲ್ ಬಿ, ಸೊ ಏನಾಗುತ್ತೆ 5 ವರ್ಷಗಳ ನಂತರ, ಸೊ ಏನಾಗುತ್ತೆ ಇದು f+5. ಸೊ 5 ವರ್ಷಗಳ ನಂತರ ತಂದೆಯ ವಯಸ್ಸು 5 ಆಡ್ ಆದ್ರೆ, ಸೊ ಮಗನ ವಯಸ್ಸಿಗೂ ಕೂಡ ಏನಾಗುತ್ತೆ +5 ಆಡ್ ಆಗತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಆಫ್ಟರ್ 5 years, ಆಫ್ಟರ್ 5 years ಫಾದರ್ಸ್ ಏಜ್, ಸೊ ಏನಾಗುತ್ತೆ f+5 ಆಫ್ಟರ್ 5 years +5 ಆಡ್ ಆಗುತ್ತೆ. ಆಫ್ಟರ್ 5 years ಸನ್ಸ್ ಏಜ್, ಸನ್ಸ್ ಏಜ್ ಏನಾಗುತ್ತೆ s+5 ಆಗತ್ತೆ ಮಕ್ಕಳೇ. ಸೊ ಇಲ್ಲಿ the problem state that the after 5 years the age of the father will be 3 times that of the son ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಏನಾಗುತ್ತೆ ಇದು ಈಕ್ವೇಶನ್, ಆಫ್ಟರ್ 5 years the age of the father will be 3 times that of the son. ಸೊ ಈಕ್ವೇಶನ್ ಹೇಗೆ ಬರುತ್ತೆ, ಹೀಗೆ ಬರುತ್ತೆ ಎಕ್ಸ್ಪ್ರೆಷನ್. ಓಕೆ, ಸೊ ದಿಸ್ ಇಸ್ ದಿ ಎಕ್ಸ್ಪ್ರೆಷನ್. ಸೊ ಇಲ್ಲಿ ನಮ್ಗೆ ಸ್ಟೇಟ್ಮೆಂಟ್ ರೂಪದಲ್ಲಿ ಕ್ವಶನ್ ಅನ್ನು ಕೊಟ್ಟಿದ್ರು. ಸೊ ನಾವೇನ್ ಮಾಡಿದ್ವಿ, ಇದನ್ನ ಎಕ್ಸ್ಪ್ರೆಷನ್ ಈಕ್ವೇಶನ್ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದೀವಿ. ಸೊ ಈಗ ನಾವೇನ್ ಮಾಡೋಣ, ಇದನ್ನ ಸಿಂಪ್ಲಿಫೈ ಮಾಡೋಣ ಮಕ್ಕಳೇ. ಸೊ ಇಲ್ಲಿ ವಿ ಸಾಲ್ವ್ ದಿ ಸಿಸ್ಟಮ್ ಆಫ್ ದಿಸ್ ಈಕ್ವೇಶನ್. ಸೊ ಹಿಯರ್ ಇಲ್ಲಿ ಏನ್ ಮಾಡೋಣ ನಾವು, ಫಸ್ಟ್ ಈಕ್ವೇಶನ್. ಸೊ ಹಿಯರ್ ಸಮ್ ಆಫ್ ದಿ ಫಾದರ್ ಅಂಡ್ ಸನ್ ಏಜ್ ವಿಲ್ ಬಿ 90 ಇದೆ ಅಲ್ವಾ. ಸೊ ಇಲ್ಲಿ f ಈಕ್ವಲ್ ಟು ಏನಾಗತ್ತೆ, ಆರ್ s ಈಕ್ವಲ್ ಟು s ಇಸ್ ಈಕ್ವಲ್ ಟು ಏನಾಗತ್ತೆ 90 - 5 ಆಗತ್ತೆ, 90 - ಸನ್. ಓಕೆ, ಸೊ f ಪ್ಲಸ್ ಸನ್ s ಇಸ್ ಈಕ್ವಲ್ ಟು 90 ಆದ್ರೆ, ಸೊ s ಇಸ್ ಈಕ್ವಲ್ ಟು ಏನಾಗತ್ತೆ, ಸೊ f ನ ಈ ಕಡೆ ತಗೊಂಡು ಹೋಗ್ಬೇಕು, ಇಲ್ಲ s ಅನ್ನ ಈ ಕಡೆ ತಗೊಂಡು ಹೋಗ್ಬೇಕು. ಸೊ s ಇಸ್ ಈಕ್ವಲ್ ಟು ಏನಾಗತ್ತೆ 90 - f ಆಗತ್ತೆ ಮಕ್ಕಳೇ. ಸೊ ವಿ ರೈಟ್ f ಇಸ್ ಈಕ್ವಲ್ ಟು 90 - s. ಸೊ ಯಾವ್ದಾದ್ರು ತಗೊಳ್ಬಹುದು. ಸೊ ಈಗ ಸೊ ಹಿಯರ್ f+5 ಇಸ್ ಈಕ್ವಲ್ ಟು 3 ಇಂಟು, ಸೊ s ಇಸ್ ಈಕ್ವಲ್ ಟು ಫ್ರಮ್ ಈಕ್ವೇಶನ್ 1, ಸೊ ಏನ್ ಬರಿಬಹುದು ನಾವು 90 - f ಅಂತ ಬರಿಬಹುದು, ಬ್ರಾಕೆಟ್ +5 ಆಗತ್ತೆ ಮಕ್ಕಳೇ. ಸೊ ಸಿಂಪ್ಲಿಫೈ ದಿಸ್, f+5 is equal to here 3 90 + 5 ಏನಾಗತ್ತೆ 95 - f ಆಗತ್ತೆ. ಸೊ ಹಿಯರ್ f+5 is equal to 3 into 95 ಏನಾಗತ್ತೆ 5 3s are 15, 9 3s are 27, 22, 28 ಆಗತ್ತೆ. 285 plus minus 3f ಆಗತ್ತೆ. ಸೊ ಹಿಯರ್ -3f ಲೆಫ್ಟ್ ಸೈಡ್ ಹೋದಾಗ +3f +5 is equal to 285 - 5 ಆಗತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ, ಸೊ 4f is equal to 280. ಸೊ f is equal to ಏನಾಗತ್ತೆ 280 divided by 4. ಸೊ 4 1s are 4, 4 70s are 280 ಆಗತ್ತೆ. ಸೊ f is equal to ಏನಾಗತ್ತೆ ಹೇಳಿ 70 ಆಗತ್ತೆ. ಹಾಗಾದ್ರೆ ಇಲ್ಲಿ f ಅಂದ್ರೆ ಏನ್ ತಗೊಂಡಿದೀವಿ ನಾವು, ಫಾದರ್ಸ್ ಏಜ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ ತಂದೆಯ ಈಗಿನ ವಯಸ್ಸು ಏನಾಗತ್ತೆ ಮಕ್ಕಳೇ 70 years. ಸೊ ಬಿ ಏನಾಗತ್ತೆ ಕರೆಕ್ಟ್ ಆನ್ಸರ್ ಆಗತ್ತೆ 70 years.
look at the question number 3. Hari is 20 years old and Gaurav is 30 years old. How many years ago the ratio of their ages was 3:5? ಹರಿಯ ವಯಸ್ಸು 20 ವರ್ಷ ಮತ್ತು ಗೌರವನ ವಯಸ್ಸು 30 ವರ್ಷಗಳಾದರೆ ಎಷ್ಟು ವರ್ಷಗಳ ಹಿಂದೆ ಅವರ ಆಗ್ಬೇಕಿತ್ತಿದು ಥವನಲ್ಲ ಸಾರಿ ಅವರ ವಯಸ್ಸುಗಳ ಅನುಪಾತ 3:5 ಆಗುತ್ತದೆ. ಸೊ ಇಲ್ಲಿ ಎಷ್ಟು ವರ್ಷಗಳು ಅನ್ನೋದು ಗೊತ್ತಿಲ್ಲ. ಸೊ ಅದನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಹರಿಯ ವಯಸ್ಸು 20 ಮತ್ತು ಗೌರವನ ವಯಸ್ಸು 30 ವರ್ಷಗಳಾದರೆ. ಸೊ ಇಲ್ಲಿ ನಾವೇನ್ ಮಾಡೋಣ, ಲೆಟ್ ಟೇಕ್ ಎಕ್ಸ್ ಬಿ ದಿ ನಂಬರ್ ಆಫ್ ಇಯರ್ಸ್ ಎಗೋ ಅಂತ ತಗೊಳ್ಳೋಣ. ಸೊ ಹಿಯರ್ ಎಕ್ಸ್ ಬಿ ದಿ ಲೆಟ್ ಎಕ್ಸ್ ಬಿ ದಿ ನಂಬರ್ ಆಫ್ ಇಯರ್ಸ್ ಎಗೋ ತಗೊಳ್ಳೋಣ. ದ ಏಜಸ್ ಆಫ್ ಹರಿ ಎಕ್ಸ್ ಇಯರ್ಸ್ ಎಗೋ ಏನಾಗತ್ತೆ? ಸೊ ದಿ ಏಜಸ್ of Hari x years ago was ಏನಾಗತ್ತೆ ಹೇಳಿ 20 minus x ಆಗತ್ತೆ ಅಲ್ವಾ. ಸೊ ಅದೇ the ages of Gaurav x years ago was the ages of Gaurav x years ago was 30 minus x ಆಗತ್ತೆ. ಸೊ ಇಲ್ಲಿ ಆ ವಯಸ್ಸುಗಳ ಅನುಪಾತಗಳು ಹೇಗಿದೆ? 3/5 ಇದೆ. ಅಂದ್ರೆ ಏನಾಗುತ್ತೆ? ದ ರೇಷಿಯೋಸ್ ಆಫ್ ದರ್ ಏಜಸ್ ವಾಸ್, ಸೊ ದ ರೇಷಿಯೋಸ್ ಆಫ್ ದರ್ ಏಜಸ್ ವಾಸ್ 3:5 ಆಗತ್ತೆ. ಸೊ ಇದನ್ನ ನಾವು ಹೇಗೆ ಬರಿಬಹುದು ಮಕ್ಕಳೇ? ನೆಕ್ಸ್ಟ್ ಪೇಜ್ ಅಲ್ಲಿ ತಗೊಳ್ತಾನೆ. 20 minus x divided by ಏನಾಗುತ್ತೆ? 30 minus x. their ratios, ages ratios is equal to ಎಷ್ಟು ಹೇಳಿದ್ದಾರೆ ಅವರು? 3/5 ಅಂತ ಹೇಳಿದ್ದಾರೆ ಅಲ್ವಾ. ಸೊ ಈಗ ನಾವೇನ್ ಮಾಡೋಣ, ಕೊಟ್ಟಿರುವ ಸ್ಟೇಟ್ಮೆಂಟ್ ಅನ್ನ ನಾವೇನ್ ಮಾಡಿದ್ವಿ? ಈಕ್ವೇಶನ್ ರೂಪದಲ್ಲಿ ವ್ಯಕ್ತಪಡಿಸಿದೀವಿ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ ಹಿಯರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 20 ಇಂಟು ಮೈನಸ್ ಎಕ್ಸ್ ಇಂಟು ರೈಟ್ ಸೈಡ್ ಅಲ್ಲಿರೋ ಡಿನೋಮಿನೇಟರ್ ಇರೋ 5 ಏನಾಗುತ್ತೆ? ಲೆಫ್ಟ್ ಸೈಡ್ ಹೋದಾಗ ಮಲ್ಟಿಪ್ಲೈ ಆಗುತ್ತೆ. ಸೊ ಈಸ್ ಈಕ್ವಲ್ ಟು 3 ಇಂಟು 30 ಮೈನಸ್ ಎಕ್ಸ್ ಆಗುತ್ತೆ. ಸೊ ಹಿಯರ್ 5 2s 5 20s 100 ಮೈನಸ್ ಪ್ಲಸ್ ಮೈನಸ್ ಮೈನಸ್ 5 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 3 ಇಂಟು 30 ಏನಾಗುತ್ತೆ? 90 ಆಗತ್ತೆ. ಪ್ಲಸ್ ಮೈನಸ್ 3x ಆಗತ್ತೆ ಮಕ್ಕಳೇ. ಸೊ ಇಲ್ಲಿ ಲೈಕ್ ಟರ್ಮ್ಸ್ ಅನ್ನ ಏನ್ ಮಾಡೋಣ? ಸಪರೇಟ್ ಮಾಡೋಣ. ಸೊ ಇದೇನಾಗುತ್ತೆ? 100 ಮೈನಸ್ 90 ಇಸ್ ಈಕ್ವಲ್ ಟು 5x ಮೈನಸ್ 3x ಆಗತ್ತೆ. ಸೊ ಇಲ್ಲಿ 100 ಮೈನಸ್ 90 ಏನಾಗುತ್ತೆ? 10 ಇಸ್ ಈಕ್ವಲ್ ಟು 5x ಮೈನಸ್ 3x ಏನಾಗುತ್ತೆ? 2x ಆಗತ್ತೆ ಮಕ್ಕಳೇ. ಸೊ x is equal to ಲೆಫ್ಟ್ ಸೈಡ್ ಬರೀತೇನೆ ನಾನು. ಸೊ 10 divided by 2. ಸೊ 2 1s 2 5s. ಸೊ x is equal to ಏನಾಗುತ್ತೆ ಹೇಳಿ? 5 ಆಗತ್ತೆ. ಅಂದ್ರೆ ಏನಾಯ್ತು ಇಲ್ಲಿ? x ಅನ್ನೋದು ಏನಾಗಿದೆ? ಏಜಸ್ ಆಫ್ 5 ಇಯರ್ಸ್. ಸೊ x ಬಿ ದಿ ನಂಬರ್ ಆಫ್ ಇಯರ್ಸ್ ಎಗೋ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಈ ಹರಿಯ ವಯಸ್ಸು 20 ವರ್ಷ ಮತ್ತು ಗೌರವನ ವಯಸ್ಸು 30 ವರ್ಷಗಳಾದರೆ, ಸೊ ಇಲ್ಲಿ 5 ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಅನುಪಾತ ಎಷ್ಟು ಬರುತ್ತೆ ಮಕ್ಕಳೇ? 3:5 ಆಗತ್ತೆ. ಹಾಗಾಗಿ ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವ್ದಾಗತ್ತೆ? ಸಿ ಆಗತ್ತೆ. ಓಕೆ, ಸಿ ಇಸ್ ದಿ ಕರೆಕ್ಟ್ ಆಪ್ಷನ್. 5 ವರ್ಷಗಳು, 5 ವರ್ಷಗಳ ಹಿಂದೆ.
Look at the question number 4. Dhawan's age after 15 years will be 3 times his age 5 years ago. Then the present age of Dhawan is. ಧವನ್ನ ವಯಸ್ಸು 15 ವರ್ಷಗಳ ನಂತರ ಅವನ 5 ವರ್ಷಗಳ ಹಿಂದಿನ ವಯಸ್ಸಿನ 3ರಷ್ಟು ಆದರೆ ಧವನ್ನ ಈಗಿನ ವಯಸ್ಸು. ಸೊ ಮೊದಲನೇದಾಗಿ ನಾವು ಏನ್ ಮಾಡೋಣ, ಪ್ರೆಸೆಂಟ್ ಏಜ್ ಅನ್ನ ಏನ್ ತಗೊಳ್ಳೋಣ, ಎಕ್ಸ್ ಅಂತ ತಗೊಳ್ಳೋಣ. ಸೊ ಇಲ್ಲಿ ಪ್ರೆಸೆಂಟ್ ಏಜ್ ವಿಲ್ ಬಿ ಎಕ್ಸ್. ಹಿಸ್ ಏಜ್ ಆಫ್ಟರ್ 15 ಇಯರ್ಸ್ ಏನಾಗುತ್ತೆ, ಎಕ್ಸ್ ಪ್ಲಸ್ 15 ಆಗುತ್ತೆ. ಸೊ ಹಿಸ್ ಏಜ್ 5 years ago ಅಂದ್ರೆ ಹಿಂದೆ ಹೋಗ್ಬೇಕು, 5 ವರ್ಷದ ಹಿಂದೆ ಹೋಗ್ಬೇಕಲ್ವಾ. ಸೊ ಆಗ ಏನಾಗುತ್ತೆ, ಎಕ್ಸ್ ಮೈನಸ್ 5 ಆಗತ್ತೆ ಮಕ್ಕಳೇ. ಸೊ ಈಗ ಏನಾಗುತ್ತೆ, ಲೆಟ್ ಪ್ರೆಸೆಂಟ್ ಏಜ್ ಆಫ್ ಧವನ್, ಪ್ರೆಸೆಂಟ್ ಏಜ್ ಆಫ್ ಧವನ್ be x years. So his age after 15 years, his age after 15 years will be x plus 15. So his age 5 years ago, 5 years ago was x minus 5 agate. So according to the problem, his age after 15 years will be 3 times his age 5 years ago. So ಏನಾಗುತ್ತೆ, this can be written as an equation. ಹೇಗೆ ಬರಿಬಹುದು, so x plus 15, x plus 15. ಸೊ ಧವನ್ಸ್ ವಯಸ್ಸು 15 ವರ್ಷಗಳ ನಂತರ ಏನಾಗತ್ತೆ, ಅವನ 5 ವರ್ಷಗಳ ಹಿಂದಿನ ವಯಸ್ಸಿನ 3ರಷ್ಟು ಅಂದ್ರೆ ಏನಾಗತ್ತೆ, ಅವನ 5 ವರ್ಷಗಳ ಹಿಂದಿನ ವಯಸ್ಸಿನ 3ರಷ್ಟು. ಸೊ ಇದೇನಾಗತ್ತೆ ಮಕ್ಕಳೇ, ಈಕ್ವೇಶನ್ ಆಗತ್ತೆ. ಸೊ ನಾವು ಸಾಲ್ವ್ ದಿ ಈಕ್ವೇಶನ್ ಫಾರ್ ಎಕ್ಸ್ ಅಂದ್ರೆ ಅವನ ಪ್ರೆಸೆಂಟ್ ಏಜ್ ಅನ್ನ ಹೇಳ್ಬೇಕಾಗಿದೆ ನಾವು. ಸೊ ಹಿಯರ್ ಎಕ್ಸ್ ಪ್ಲಸ್ 15 ಇಸ್ ಈಕ್ವಲ್ ಟು ಏನಾಗತ್ತೆ, ಮಲ್ಟಿಪ್ಲೈ 3 ಇಂಟು ಎಕ್ಸ್, 3x ಮೈನಸ್ ಪ್ಲಸ್ ಮೈನಸ್ ಏನಾಗತ್ತೆ, ಮೈನಸ್ 15 ಆಗತ್ತೆ ಮಕ್ಕಳೇ. ಸೊ ಎಕ್ಸ್ ಪ್ಲಸ್ 15, ಸೊ ಇಲ್ಲಿ ಲೈಕ್ ಟರ್ಮ್ಸ್ ಅನ್ನ ಸಪರೇಟ್ ಮಾಡೋಣ. ಸೊ 3x ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗತ್ತೆ, 15 ಪ್ಲಸ್ 15 ಆಗತ್ತೆ ಮಕ್ಕಳೇ. ಸೊ ಇಲ್ಲಿ 3x ಪ್ಲಸ್ 15 ಇದೆ, ಆ ಕಡೆ ತಗೊಂಡು ಹೋದಾಗ ನಾನು ಏನ್ ಮಾಡ್ತೀನಿ, ಯಾವ್ದನ್ನ ಫೈಂಡ್ ಔಟ್ ಮಾಡ್ಬೇಕಲ್ವಾ. ಸೊ ಅದನ್ನ ನಾವ್ ಯಾವತ್ತು ಲೆಫ್ಟ್ ಸೈಡ್ ಬರ್ಕೊಳ್ಬೇಕು ಮಕ್ಕಳೇ. ಹಾಗಾಗಿ ನಾನು ಲೆಫ್ಟ್ ಸೈಡ್ ಬರ್ಕೊಂಡಿದ್ದೇನೆ. ಸೊ ಇದೇನಾಗತ್ತೆ, 15 ಪ್ಲಸ್ 15 ಆಗತ್ತೆ. ಸೊ ಇದೇನಾಗುತ್ತೆ, 3x ಮೈನಸ್ ಎಕ್ಸ್ ಏನಾಗತ್ತೆ, 2x is equal to 15 plus 15 is 30. So x is equal to 30 divided by 2. So 2 ones are 2, 2 ones are 2 5s are. So x is equal to ಏನಾಗತ್ತೆ, 15 ಆಗತ್ತೆ. ಹಾಗಾದ್ರೆ ಇಲ್ಲಿ x ಅಂದ್ರೆ ಏನಂತ ತಗೊಂಡಿದ್ದೇವೆ ನಾವು, ಪ್ರೆಸೆಂಟ್ ಏಜ್ ಆಫ್ ಧವನ್ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಹೇಳಿರೋದೇನು, ಧವನ್ನ ಈಗಿನ ವಯಸ್ಸು ಏನಾಗತ್ತೆ ಹೇಳಿ, 15 ವರ್ಷ ಆಗತ್ತೆ. ಸೊ ಎ ಇಸ್ ದಿ ಕರೆಕ್ಟ್ ಆಪ್ಷನ್. ಸೊ ಎ ಏನಾಗತ್ತೆ, ಪ್ರಶ್ನೆಗೆ ಸರಿಯಾದ ಉತ್ತರ ಆಗತ್ತೆ ಮಕ್ಕಳು. Look at the question number 5. I am 4 times as old as my son. 5 years hence, I will be thrice as my son's age. The sum of our ages is. 5ನೇ ಪ್ರಶ್ನೆಯನ್ನ ಗಮನಿಸಿ. ನಾನು ನನ್ನ ಮಗನ ವಯಸ್ಸಿನ 4ರಷ್ಟಿದ್ದರೆ, ನಾನು ನನ್ನ ಮಗನ ವಯಸ್ಸಿನ 4ರಷ್ಟಿದ್ದೇನೆ. 5 ವರ್ಷಗಳ ನಂತರ ನಾನು ನನ್ನ ಮಗನ ವಯಸ್ಸಿನ 3ರಷ್ಟು ಆದರೆ ನಮ್ಮಗಳ ವಯಸ್ಸುಗಳ ಮೊತ್ತ ಅಂದ್ರೆ ಅಪ್ಪ ಮಗನ ವಯಸ್ಸಿನ ಮೊತ್ತವನ್ನ ಹೇಳ್ಬೇಕಾಗಿದೆ. ಸೊ ಇಲ್ಲಿ ಸನ್ಸ್ ಕರೆಂಟ್ ಏಜ್ ಏನ್ ಹೇಳ್ತಾ ಇದಾರೆ ಅವರು, ಎಕ್ಸ್ ಅಂತ ತಗೊಳ್ಳೋಣ ನಾವು. ಸೊ ಇಲ್ಲಿ ಮಗನ ವಯಸ್ಸಿನ 4ರಷ್ಟು ಅಂತ ಹೇಳಿದಾಗ, ಸೊ ಮಗನ ವಯಸ್ಸನ್ನ ಎಕ್ಸ್ ಅಂತ ತಗೊಂಡ್ರೆ ತಂದೆಯ ವಯಸ್ಸನ್ನ ಏನ್ ಮಾಡ್ಬೇಕು, ಮಗನ ವಯಸ್ಸಿನ 4ರಷ್ಟು ಅಂದ್ರೆ ಏನಾಗತ್ತೆ,
ಎಕ್ಸ್ ಇಂಟು 4x ಆಗತ್ತೆ ಮಕ್ಕಳೇ. ಸೊ ಹಾಗಾಗಿ ಇಲ್ಲಿ ಲೆಟ್ ದಿ ಸನ್ಸ್ ಕರೆಂಟ್ ಏಜ್ be x years. So the father's current age is 4 times father's current age. Current age is 4 times the son's age. Son's age ಆಗತ್ತೆ. So the father's age ಏನಾಗತ್ತೆ ಹೇಳಿ? Father's age ಏನಾಗತ್ತೆ? 4x ಆಗತ್ತೆ. So here now we set up the equation for 5 years in future. So ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು? 5 ವರ್ಷಗಳ ನಂತರ ನಾನು ಮತ್ತು ನನ್ನ ಮಗನ ವಯಸ್ಸಿನ 3ರಷ್ಟು ಆದರೆ, ಹಾಗಾದ್ರೆ 5 years ನಂತರ ಸೊ ಏನಾಗತ್ತೆ? 5 years from now the son's age ಏನಾಗತ್ತೆ? 5 years from now. The son's age ಏನಾಗತ್ತೆ? will be x plus 5 ಆಗತ್ತೆ. 5 years hence. So 5 years from now the father's age will be 4x plus 5 ಆಗತ್ತೆ. So father's age ಏನಾಗತ್ತೆ ಹೇಳಿ? Father's age will be 4x father age ಇದೆ plus 5 years 5 ವರ್ಷದ ನಂತರ. So ಇಲ್ಲಿ the problem state that in 5 years the fathers will be thrice as old as his son. So ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು? ವರ್ಷಗಳ ನಂತರ 5 ವರ್ಷಗಳ ನಂತರ ನಾನು ನನ್ನ ಮಗನ ವಯಸ್ಸಿನ 3ರಷ್ಟು ಆದರೆ ಅಂದ್ರೆ ಏನಾಗತ್ತೆ ಇಕ್ವೇಶನು? ಸೊ ತಂದೆಯ ವಯಸ್ಸು ಏನಾಗ್ತಾ ಇದೆ? ಮಗನ ವಯಸ್ಸಿನ 3ರಷ್ಟು ಆದರೆ ಸೊ ಇಬ್ಬರು ವಯಸ್ಸುಗಳ ಮೊತ್ತ ಏನಾಗತ್ತೆ ಅಂತ ನೋಡೋಣ ಮಕ್ಕಳೇ. ಸೊ ಇಲ್ಲಿ ನಾವೇನ್ ಮಾಡಿದ್ವಿ? ಈಕ್ವೇಶನ್ ಅನ್ನ ಫಾರ್ಮ್ ಮಾಡಿದ್ವಿ. ಸೊ ಹಿಯರ್ 4x plus 5 is equal to 3 into x is 3x plus 5 into 3 ಏನಾಗತ್ತೆ? 15 ಆಗತ್ತೆ. ಸೊ ಹಿಯರ್ 4x ಲೈಕ್ ಟರ್ಮ್ಸ್ ಅನ್ನ ಸಪರೇಟ್ ಮಾಡಿ. ಸೊ 4x minus 3x is equal to 15 minus 5 ಆಗತ್ತೆ. ಪ್ಲಸ್ 3x ಇದ್ದಿದ್ದು ಲೆಫ್ಟ್ ಸೈಡ್ ಹೋದಾಗ ಮೈನಸ್ 3x ಆಗತ್ತೆ. is equal to 15 ಪ್ಲಸ್ 5 ಇದ್ದಿದ್ದು ರೈಟ್ ಸೈಡ್ ಹೋದಾಗ minus 5 ಆಗತ್ತೆ ಮಕ್ಕಳೇ. ಸೊ 4x minus 3x is x is equal to 15 minus 5 ಏನಾಗತ್ತೆ? 10 ಆಗತ್ತೆ. ಹಾಗಾದ್ರೆ ಇಲ್ಲಿ x ಏನ್ ಬಂದಿದೆ ಮಕ್ಕಳೇ? 10 ಬಂದಿದೆ. ಅಂದ್ರೆ ಏನಾಯ್ತು ಇಲ್ಲಿ? ಸನ್ಸ್ ಕರೆಂಟ್ ಏಜ್ ಅನ್ನ ನಾವು x ಅಂತ ತಗೊಂಡಿದ್ದೇವೆ. ಹಾಗಾಗಿ ಇಲ್ಲಿ ಸನ್ಸ್ ಕರೆಂಟ್ ಏಜ್ years ಆಗತ್ತೆ. ಸೊ ಇಲ್ಲಿ ಫಾದರ್ಸ್ ಕರೆಂಟ್ ಏಜ್ ಏನಿದೆ? ಫಾದರ್ಸ್ ಕರೆಂಟ್ ಏಜ್ 4x ಅಲ್ವಾ? ಸೊ ಹಿಯರ್ 4 into 10 ಸೊ ಏನಾಗತ್ತೆ? 40 ಆಗತ್ತೆ. ಸೊ ಇಲ್ಲಿ ಏನ್ ಕೇಳಿದ್ದಾರೆ ಪ್ರಶ್ನೆಯಲ್ಲಿ? ಅವರುಗಳ ವಯಸ್ಸುಗಳ ಮೊತ್ತ. ಸೊ ಏನಾಗತ್ತೆ ಇದು? ದ ಸಮ್ ಆಫ್ ದರ್ ಏಜಸ್ ಇಸ್ ದಿ ಫಾದರ್ ಏಜ್ ಪ್ಲಸ್ ಸನ್ಸ್ ಏಜ್ ಆಗತ್ತೆ. ಸೊ ಏನಾಗತ್ತೆ ಇದು? 40 plus 10 this is equal to 50 years. ಹಾಗಾದ್ರೆ ಇಲ್ಲಿ ಉತ್ತರ ಏನಾಗತ್ತೆ ಹೇಳಿ? ಬಿ ಆಗತ್ತೆ. 50 ವರ್ಷಗಳು. ಸೊ the sum of their ages is 50 years. Okay, so B is the correct option.
Look at the question number 6. The ratio of the present age of Ram and Hari is 5:6. 6 years hence, the ratio of their ages will be 7:8. Difference between their ages. ಸೊ ಕೆಲವೊಂದು ಸಂದರ್ಭದಲ್ಲಿ ಆಫ್ಟರ್ 6 years, ಆಫ್ಟರ್ 5 years ಅಂತಾನು ಕೇಳ್ತಾರೆ. ಸೊ ಹೆನ್ಸ್ ಅಂತಾನು ಕೇಳ್ತಾರೆ ಮಕ್ಕಳೇ. ಸೊ ಇಲ್ಲಿ ಕನ್ನಡದಲ್ಲಿ ನೋಡಿ, ರಾಮ್ ಮತ್ತು ಹರಿಯ ಈಗಿನ ವಯಸ್ಸುಗಳ ಅನುಪಾತ 5:6. 6 ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಪಾತ 7:8 ಆದರೆ ಅವರ ವಯಸ್ಸುಗಳ ನಡುವಿನ ವ್ಯತ್ಯಾಸ. ಸೊ ಇಲ್ಲಿ ಅವರ ವಯಸ್ಸುಗಳನ್ನ ಕೊಟ್ಟಿಲ್ಲ, ಸೊ ಅದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಅವರ ವಯಸ್ಸುಗಳ ಅನುಪಾತವನ್ನ ಕೊಟ್ಟಿದ್ದಾರೆ. ಸೊ ಅವರ ವಯಸ್ಸುಗಳನ್ನ ಫೈಂಡ್ ಔಟ್ ಮಾಡಿ, ಸೊ ಅವುಗಳ ನಡುವಿನ ವ್ಯತ್ಯಾಸವನ್ನ ಹೇಳ್ಬೇಕು. ಎಷ್ಟು ಇಯರ್ಸ್ ಗ್ಯಾಪ್ ಇದೆ ಅವರಿಬ್ಬರು ವಯಸ್ಸುಗಳ ನಡುವೆ ಅನ್ನೋದನ್ನ ಹೇಳ್ಬೇಕು ಮಕ್ಕಳೇ. ಸೊ ಇಲ್ಲಿ ನಾವೇನ್ ಮಾಡೋಣ, ಲೆಟ್ ದಿ ಪ್ರೆಸೆಂಟ್ ಏಜ್ ಆಫ್ ರಾಮ್ ಬಿ ಆರ್ ಅಂತ ತಗೊಳ್ಳೋಣ. ಸೊ ಹಿಯರ್ ಟೇಕ್ ಲೆಟ್ the present age of Ram be R and the present age of Hari be H anta tagolona. So the ratio of their present age is given as 5:6 alva. So idanna hege baribodu, their ratios ಸೊ ಇದೇನಾಗತ್ತೆ R/H ಆಗತ್ತೆ ಇಸ್ ಈಕ್ವಲ್ ಟು 5:6 ಅಂತ ಕೊಟ್ಟಿದ್ದಾರೆ. ಸೊ ಹಿಯರ್ ದಿಸ್ ಕ್ಯಾನ್ ಬಿ ರಿಟರ್ನ್. ಸೊ ವಯಸ್ಸುಗಳ ಅನುಪಾತ ಅಲ್ವಾ. ಸೊ ಅನುಪಾತಗಳು ಅಂದ್ರೆ ಏನಾಗತ್ತೆ ಮಕ್ಕಳೇ, ಸೊ ಯಾವುದೋ ಒಂದು 2 ಯೂನಿಟ್ಸ್ ಗಳನ್ನ ಹೋಲಿಸ್ತಾ ಇದ್ದಾರೆ. ಸೊ ಇಲ್ಲಿ ವರ್ಷಗಳನ್ನ ಹೋಲಿಕೆ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಅವುಗಳ ಅನುಪಾತಗಳು ಗೊತ್ತಿದೆ, ಸೊ ಎಕ್ಸಾಕ್ಟ್ ಆಗಿ ಎಷ್ಟು ಇಯರ್ಸ್ ಅಂತ ಗೊತ್ತಿಲ್ಲ ಮಕ್ಕಳೇ. ಹಾಗಾಗಿ ನಾವೇನ್ ಮಾಡೋಣ, ಇಲ್ಲಿ ಆರ್ ಈಕ್ವಲ್ ಟು 5 ಅಂದ್ರೆ 5x, h ಈಕ್ವಲ್ ಟು ಏನಾಗುತ್ತೆ 6x ಫಾರ್ ಸಮ್ ಕಾನ್ಸ್ಟೆಂಟ್ಸ್. ಓಕೆ, ಸೊ ಈಗ ಏನ್ ಮಾಡೋಣ, ವಿ ಸೆಟ್ ಅಪ್ ದಿ ಇಕ್ವೇಶನ್ ಫಾರ್ ಏಜಸ್ ಆಫ್ಟರ್ 6 years. ಸೊ 6 ವರ್ಷಗಳ ನಂತರ ಏನಾಗ್ತಾ ಇದೆ, ಅವರ ವಯಸ್ಸುಗಳ ಅನುಪಾತ 7:8. ಸೊ ಹಾಗಾಗಿ ಇದೇನಾಗುತ್ತೆ, ಆಫ್ಟರ್ 6 years ratios of their ages, ಸೊ ಏನಾಗುತ್ತೆ 5x plus 6 divided by 6x plus 6 equal to ಏನಾಗುತ್ತೆ 7/8. ಸೊ ಇಲ್ಲಿ ನಾವು ಏನ್ ತಗೊಂಡಿದ್ವಿ, R/H ಅವರ ವಯಸ್ಸುಗಳ ಅನುಪಾತ 5/6 ಅಲ್ವಾ. ಸೊ ಇದನ್ನ 5x ರಾಮನ ವಯಸ್ಸಿನ ಅನುಪಾತವಾದ್ರೆ, ಸೊ H ಏನಾಗಿದೆ ಹರಿಯ ವಯಸ್ಸು 6x. ಸೊ ಇಲ್ಲಿ x is some constant. ಸೊ ಈಗ ನಮ್ಗೆ ಏನ್ ಸಿಕ್ಕಿದೆ, ಒಂದು ಈಕ್ವೇಶನ್ ಸಿಕ್ಕಿದೆ. ಸೊ ಇಲ್ಲಿ ನಾವೇನ್ ಮಾಡೋಣ, ಇದನ್ನ ಸಾಲ್ವ್ ಮಾಡೋಣ. ಸೊ ಇದೇನಾಗತ್ತೆ ಹೇಳಿ, 5x. So now cross multiply the equation. So here 8 into 5x plus 6 is equal to 7 into 6x plus 6 ಆಗತ್ತೆ. So here 8 5s are 40x plus 8 6s are 48 equal to 7 6s are 42x plus 7 6s are 42. So separate the like terms. So this is 42x minus 40. So ಇಲ್ಲಿ ಕಂಡು ಹಿಡಿಬೇಕಾಗಿರೋದನ್ನ ನಾವು ಲೆಫ್ಟ್ ಸೈಡ್ ಬರ್ಕೊಳ್ತಾ ಇದ್ದೇನೆ. ಸೊ ದಿಸ್ ಈಸ್ ಈಕ್ವಲ್ ಟು 48 minus 42 ಆಗತ್ತೆ. ಸೊ 42 minus 40 is 2x is equal to 48 minus 42 is 6. So x is equal to 6/2. So here 2 1s are 2 3s are 6. So x is equal to ಏನಾಗತ್ತೆ 3 ಆಗತ್ತೆ. ಹಾಗಾದ್ರೆ ಇಲ್ಲಿ ಹರಿಯ ವಯಸ್ಸು, ಸೊ ಏನಿದೆ ಹರಿಯ ವಯಸ್ಸು 5x ಅಲ್ವಾ. ಸೊ ಹರಿಯ ವಯಸ್ಸು 5x. ಸೊ ಇದೇನಾಗತ್ತೆ 5 into
3. ಸೊ ಎಷ್ಟಾಗತ್ತೆ 15 ಇಯರ್ಸ್ ಆಗತ್ತೆ. ಸೊ 15 ಇಯರ್ಸ್. ಸೊ ಸಾರಿ, ಹರಿ ಅಲ್ಲ, ರಾಮ್ ವಯಸ್ಸಲ್ವಾ. ಸೊ ರಾಮನ ವಯಸ್ಸು 5x, ಹರಿಯ ವಯಸ್ಸು 6x. ಸೊ 1 second. ರಾಮ್ಸ್ ಏಜ್ 5x, ಹರಿ ಏಜ್ 6x. ಸೊ ಇದೇನಾಗುತ್ತೆ 5 into 3 is equal to 15 years. So here 6 into 3 is equal to 18 years ಆಗತ್ತೆ. ಸೊ ಇವರ ವಯಸ್ಸುಗಳ ನಡುವಿನ ವ್ಯತ್ಯಾಸ. ಸೊ ಇದೇನಾಗುತ್ತೆ h ಮೈನಸ್ r ಅಲ್ವಾ. ಸೊ 18 years minus 15 years. So this is equal to 18 minus 15 is 3 years ಆಗತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ the difference between their ages is 3 years. Okay, A is the correct option. Look at the question number 7. 4 years ago, the ratio of the ages of A and B was 2:3. And after 4 years, it will become 5:7. Then the present age of A and B is. 4 ವರ್ಷಗಳ ಹಿಂದೆ A ಮತ್ತು B ಗಳ ವಯಸ್ಸುಗಳ ಅನುಪಾತ 2:3 ಮತ್ತು 4 ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಪಾತ 5:7. ಆದರೆ ಅವರ ಈಗಿನ ವಯಸ್ಸೆಷ್ಟು? ಸೊ ಇಲ್ಲಿ 4 ವರ್ಷಗಳ ಹಿಂದೆ ಎ ಮತ್ತು ಬಿ ವಯಸ್ಸುಗಳ ಅನುಪಾತ 2:3 ಇದೆ. ಹಾಗಾದ್ರೆ ಅವರ ಪ್ರೆಸೆಂಟ್ ಏಜ್ ಅನ್ನ ನಾವೇನ್ ಮಾಡೋಣ, ಎ ಅಂತ ತಗೊಳ್ಳೋಣ. ಬಿ ನ ಪ್ರೆಸೆಂಟ್ ಏಜ್ ಅನ್ನ ಬಿ ಅಂತ ತಗೊಳ್ಳೋಣ ಮಕ್ಕಳೇ. ಸೊ ಲೆಟ್ XY ಅಂತ ಬೇಕಾದ್ರೂ ತಗೊಳ್ಬಹುದು. ಸೊ ಹಿಯರ್ ಲೆಟ್ ದಿ present ages of A and B respectively. So respectively. Okay. So here 4 years ago the ages were. So ಏನಾಗುತ್ತೆ 4 ವರ್ಷಗಳ ಹಿಂದೆ ಅಂದ್ರೆ ಏನಾಗುತ್ತೆ, their ages were 4 years ago. ಸೊ ಏನಾಗುತ್ತೆ ಇದು A minus 4 and B minus 4 ಆಗತ್ತೆ. ಸೊ ಇಲ್ಲಿ A minus B ಯ ಏಜ್ ಅನ್ನ ನಾವು A ಮತ್ತು B ಅಂತ ತಗೊಂಡಿದ್ದೇವೆ. ಸೊ 4 years ago ಅಂದ್ರೆ ಏನಾಗುತ್ತೆ, ಮೈನಸ್ 4 ವರ್ಷ ಹಿಂದೆ ಹೋಗ್ಬೇಕಾಗತ್ತೆ. ಸೊ A minus 4 and B minus 4 ಆಗತ್ತೆ. ಸೊ ದರ ರೇಷಿಯೋಸ್ ಅನ್ನ ಹೇಳಿದ್ದಾರೆ. ಎಷ್ಟು ಹೇಳಿದ್ದಾರೆ, 2:3 ಅಲ್ವಾ. ಸೊ ಇದೇನಾಗತ್ತೆ, ದರ ರೇಷಿಯೋಸ್ A minus 4 divided by B minus 4 is equal to 2/3 ಆಗತ್ತೆ. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡೋಣ. ಸೊ ಇನ್ನೊಮ್ಮೆ ಬರ್ಕೊಳ್ತೇನೆ. ಸೊ A minus 4 divided by B minus 4 is equal to 2/3. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ, ಸೊ 3 into A minus 4 is equal to 2 into B minus 4 ಆಗತ್ತೆ. ಸೊ 3A plus minus minus 4 3s are 12 is equal to 2 into B plus minus minus 4 2s are 8. So 3A minus 2B is equal to ಏನಾಗತ್ತೆ, plus 12 minus 8. ಸೊ ಇಲ್ಲಿ minus 12 ಇದ್ದಿದ್ದು ರೈಟ್ ಸೈಡ್ ಹೋದಾಗ plus 12 ಆಗತ್ತೆ, minus 8. ಇಲ್ಲಿ plus 2 ಇದ್ದಿದ್ದು plus 2B ಇದ್ದಿದ್ದು ಲೆಫ್ಟ್ ಸೈಡ್ ಹೋದಾಗ minus 2B ಆಗತ್ತೆ ಮಕ್ಕಳೇ. ಸೊ 3A minus 2B is equal to ಏನಾಗತ್ತೆ, 4 ಆಗತ್ತೆ. ಸೊ ಇದನ್ನ ಏನ್ ಮಾಡೋಣ ನಾವು, ಈಕ್ವೇಶನ್ 1 ಅಂತ ತಗೊಳ್ಳೋಣ.
ಸೊ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ಹೇಳಿದಾರೆ ಅವರು, ಏನು, ಸೊ 5 years hence their total ages will be 13 times the, sorry 1 second, okay, 4 ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಪಾತ 5:7 ಆದರೆ ಅವರ ಈಗಿನ ವಯಸ್ಸು. ಸೊ ಇಲ್ಲಿ 4 ವರ್ಷಗಳ ನಂತರ ಅವರ ವಯಸ್ಸುಗಳ ಅನುಪಾತ ಏನ್ ಹೇಳ್ತಾ ಇದ್ದಾರೆ ಅವರು, 5:7. ಹಾಗಾದ್ರೆ ಇಲ್ಲಿ ಆಫ್ಟರ್ 4 years, after 4 years, so the ages will be ಏನಾಗತ್ತೆ, a+4 and b+4 ಆಗತ್ತೆ ಅಲ್ವಾ. ಸೊ their ratios, so the ratios ಏನಾಗತ್ತೆ, a+4 divided by b+4, this is equal to 5 divided by 7 ಇದೆ. ಸೊ ಇದನ್ನು ಕೂಡ ಸಿಂಪ್ಲಿಫೈ ಮಾಡೋಣ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ a+4 into 7 is equal to 5 into b+4 ಆಗತ್ತೆ ಮಕ್ಕಳೇ. ಸೊ 7 into a plus 7 4s are 28 is equal to 5 into b plus 5 4s are 20. So here 7a plus, sorry, minus plus b ಇದ್ದು ಲೆಫ್ಟ್ ಸೈಡ್ ಬಂದಾಗ minus 5b ಆಗತ್ತೆ. ಸೊ plus 20 minus 28 ಆಗತ್ತೆ. ಸೊ 7a minus 5b ಏನಾಗತ್ತೆ ಮಕ್ಕಳೇ, minus 8 ಆಗತ್ತೆ. ಪ್ಲಸ್ 20 minus 28 ಆಗುತ್ತೆ. ಬಿಗ್ಗರ್ ಸೈನ್, ಬಿಗ್ಗರ್ ನಂಬರ್ ಏನಿದೆ ಮೈನಸ್ ಸೈನ್ ಇದೆ, ಹಾಗಾಗಿ -8 ಬರುತ್ತೆ. ಸೊ ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 2. ಓಕೆ, ಸೊ ಮೇನ್ ಅಂದ್ರೆ ಇಲ್ಲಿ ನೀವು ವ್ಯಾಖ್ಯೆಗಳನ್ನ ಅರ್ಥ ಮಾಡಿಕೊಂಡು ಇದನ್ನ ಈಕ್ವೇಶನ್ ರೂಪದಲ್ಲಿ ವ್ಯಕ್ತಪಡಿಸಬೇಕು ಮಕ್ಕಳೇ. ಸೊ ಇಷ್ಟ ಮಾಡಿದ್ರೆ 85% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ನಿಮ್ಗೆ ಆಲ್ರೆಡಿ ನೀವು ಅಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಗಳನ್ನ ಲೋವರ್ ಕ್ಲಾಸಸ್ ಅಲ್ಲಿ ಓದಿರ್ತೀರಾ. ಸೊ ಕಾಮನ್ ಈಕ್ವೇಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋದು ಇಷ್ಟೇ ಮಕ್ಕಳೇ. ಓಕೆ, ಸೊ ಹಿಯರ್ 7a minus 5b equal to -8 ಬಂದಿದೆ. ಸೊ ಇದನ್ನ ಈಕ್ವೇಶನ್ 2 ಅಂತ ತಗೊಂಡಿದ್ದಾನೆ. ಸೊ ಇಲ್ಲೇನ್ ಮಾಡೋಣ ನಾವು, ಸೊ 3 ಫಸ್ಟ್ ಈಕ್ವೇಶನ್ ಅನ್ನ ಅಬ್ಸರ್ವ್ ಮಾಡಿ. ಸೊ ಇಲ್ಲೇನಿದೆ, 3a minus 2b equal to 4 ಇದೆ. ಸೊ ಇಲ್ಲಿ 3a equal to ಏನಾಗುತ್ತೆ, 4 plus 2b ಆಗತ್ತೆ ಅಲ್ವಾ. ಸೊ 3a is equal to ಏನಾಗುತ್ತೆ ಮಕ್ಕಳೇ, 4 plus 2b ಆಗತ್ತೆ. ಸೊ -2b ಇದ್ದು ಪ್ಲಸ್ ರೈಟ್ ಸೈಡ್ ಬಂದಾಗ ಪ್ಲಸ್ 2b ಆಗತ್ತೆ. ಸೊ a equal to ಏನಾಗುತ್ತೆ, 4a plus 2b divided by ಏನಾಗುತ್ತೆ, 3 ಆಗತ್ತೆ. ಸೊ ಇಲ್ಲಿ a equal to 4a plus 2b divided by 3 ಅಂತ ಬಂದಿದೆ. ಸೊ ಇದನ್ನ ಈಕ್ವೇಶನ್ 1 ಅಂತ ತಗೊಳ್ತೇನೆ. ಸೊ substitute equation 1 in equation 2 ಮಾಡೋಣ. ಸೊ ಇಲ್ಲಿ ಎಲ್ಲಿ a ಇದೆ ಅಲ್ವಾ, ಸೊ ಅಲ್ಲಿ ನಾವೇನ್ ಮಾಡೋಣ, ಈ 4 plus 2b plus 3 ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಮಕ್ಕಳು. ಸೊ ಆಗ ನಮ್ಗೆ ಏನ್ ಸಿಗತ್ತೆ, b ಯ ಏಜ್ ಸಿಗತ್ತೆ ಮಕ್ಕಳೇ. ಸೊ ಈಗ ಇದನ್ನ substitute equation 1 in equation 2. Okay, so this becomes 7 into, so a ಅನ್ನ ಏನು ಬರ್ದಿದ್ದೇವೆ ನಾವು, 4 plus 2b divided by 3 ಅಲ್ವಾ, minus 5 into b is equal to -8 ಆಗತ್ತೆ. ಸೊ ಈಗ ಕಾಮನ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆಯ್ತು. ಸೊ ಹಿಯರ್ 7 into 4, ಸೊ ಇದೇನಾಗುತ್ತೆ, 7 4s are 28 plus 7 into 2 ಏನಾಗುತ್ತೆ, 14b whole divided by 3 ಆಗತ್ತೆ. ನೋಡಿ, 7 into 4 28, 7 into 2b, ಸೊ 40b ಆಗತ್ತೆ, divided by 3 ಇದೆ. minus 5b is equal to -8 ಆಗತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಪೇಜ್ ಸ್ಪೇಸ್ ಇಲ್ಲ, ಇಲ್ಲೇ ತಗೊಳ್ತಾನೆ. ಸೊ ಈಗ ಇಲ್ಲಿ ನೋಡಿ,
ಸೊ ಇಲ್ಲಿ ಮೈನಸ್, ಸೊ ಇಲ್ಲಿ LCM. ಸೊ ಇದನ್ನ ಡಿನೋಮಿನೇಟರ್ ನ ಸೇವ್ ಮಾಡ್ಕೊಳ್ಳೋದು. LCM ತೆಕ್ಕೊಳ್ಳೋಣ. ಸೊ ಇದೇನ್ ಬರುತ್ತೆ 3 ಆಗತ್ತೆ, ಹೋಲ್ ಡಿವೈಡೆಡ್ ಬೈ 28 ಪ್ಲಸ್ 14b, ಸರಿಯಾಗಿ ಅಬ್ಸರ್ವ್ ಮಾಡಿ, ಮೈನಸ್, ಸೊ ಇಲ್ಲೇನಿದೆ 1 ಇದೆ, ಸೊ 1 ಇಂಟು 3 ಏನಾಗತ್ತೆ 3 ಆಗತ್ತೆ. ಸೊ ಈ 3 ಅನ್ನ ಏನ್ ಮಾಡ್ತೇವೆ ನ್ಯೂಮರೇಟರ್ ಗೆ ಮಲ್ಟಿಪ್ಲೈ ಮಾಡ್ತೇವೆ. ಕಾಮನ್ LCM ತೆಕ್ಕೊಳ್ತಾ ಇದ್ದಾನೆ ಅಷ್ಟೇ. ಓಕೆ, ಸೊ ಇದೇನಾಗತ್ತೆ 5 3s 15b ಆಗತ್ತೆ. ಸೊ ಮೈನಸ್ 15b is equal to minus 8 ಆಗತ್ತೆ. ಸೊ ಹಿಯರ್ 28 plus 14b minus 15b is equal to, ಸೊ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದ್ದಿದ್ದು ಡಿನೋಮಿನೇಟರ್ ಅಲ್ಲಿ ಇದ್ದಿದ್ದು ಏನಾಗುತ್ತೆ ರೈಟ್ ಸೈಡ್ ಹೋದಾಗ ನ್ಯೂಮರೇಟರ್ ಬರುತ್ತೆ. ಸೊ ಮಲ್ಟಿಪ್ಲೈ ಆಗುತ್ತೆ. ಸೊ ಮೈನಸ್ 8 ಇಂಟು 3. ಸೊ ಎವ್ರಿ ಸ್ಟೆಪ್ ಅನ್ನ ಬರಿತಾ ಇದ್ದೇನೆ. ಸೊ ಹಿಯರ್ 28 ಪ್ಲಸ್ 15 ಮೈನಸ್ 15, ಸೊ ಇದೇನಾಗುತ್ತೆ ಮೈನಸ್ ಬಿ ಆಗತ್ತೆ ಅಲ್ವಾ, ಇಸ್ ಈಕ್ವಲ್ ಟು 8 3s 24 ಪ್ಲಸ್ ಮೈನಸ್ ಮೈನಸ್ ಆಗತ್ತೆ. ಸೊ ಹಿಯರ್ 28 ಮೈನಸ್ 24 ಲೆಫ್ಟ್ ಸೈಡ್ ಹೋದಾಗ ಪ್ಲಸ್ 24 is equal to ಮೈನಸ್ ಬಿ, ರೈಟ್ ಸೈಡ್ ಹೋದಾಗ ಏನಾಗುತ್ತೆ ಪ್ಲಸ್ ಬಿ ಆಗತ್ತೆ. ಸೊ ಬಿ is equal to ಏನಾಗುತ್ತೆ ಹೇಳಿ 28 plus 24. ಸೊ 8 plus 4 12, 4 plus 4 52 ಆಗತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಬಿ ಏನಾಯ್ತು, ಇಲ್ಲಿ ಬಿ ಯ ಏಜ್ ಎಷ್ಟು ಬಂದಿದೆ ಹೇಳಿ 52 ಬಂದಿದೆ. ಸೊ ನಮ್ಗೆ ಎ ನ ಏಜ್ ಕೂಡ ಬೇಕಲ್ವಾ. ಸೊ ಈಗ ನಾವು ಇಲ್ಲಿ ಫಸ್ಟ್ ಇಕ್ವೇಶನ್ ಅನ್ನ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಎ ಈಕ್ವಲ್ ಟು 4 ಪ್ಲಸ್ 2 ಇಂಟು 52, ಬಿ ಏಜ್ ಎಷ್ಟಿದೆ 52 ಇದೆ, ಡಿವೈಡೆಡ್ ಬೈ 3. ಸೊ ಇದೇನಾಗುತ್ತೆ ಎ ಇಸ್ ಈಕ್ವಲ್ ಟು 4 ಪ್ಲಸ್ 52 ಇಂಟು 2 ಏನಾಗುತ್ತೆ ಹೇಳಿ 2 2s 4, 5 2s 10, 104 ಡಿವೈಡೆಡ್ ಬೈ 3 ಆಗತ್ತೆ. ಸೊ ಇದೇನಾಗುತ್ತೆ 4 ಪ್ಲಸ್ 104 ಏನಾಗುತ್ತೆ 108 ಡಿವೈಡೆಡ್ ಬೈ 3. ಸೊ ಹಿಯರ್ 3 1s 3, 3 3s 9, 3 6 18. ಸೊ ಎ ಇಸ್ ಈಕ್ವಲ್ ಟು 36. ಹಾಗಾದ್ರೆ ಇಲ್ಲಿ ಎ ನ ವಯಸ್ಸು 36 ವರ್ಷವಾದರೆ ಬಿ ನ ವಯಸ್ಸು ಏನಾಗುತ್ತೆ ಹೇಳಿ 52 ವರ್ಷವಾಗತ್ತೆ. ಸೊ ಇಲ್ಲಿ ಆನ್ಸರ್ ಇದೆಯಾ? ಓಕೆ, ಎ ಇಸ್ ದಿ ಕರೆಕ್ಟ್ ಆಪ್ಷನ್. ಸೊ ಇಲ್ಲಿ ಅವರ ಈಗಿನ ವಯಸ್ಸು ಎಷ್ಟಾಗತ್ತೆ ಹೇಳಿ 36 ಮತ್ತು 52 ಮಕ್ಕಳೇ. ಸೊ ಎ ಇಸ್ ದಿ ಕರೆಕ್ಟ್ ಆಪ್ಷನ್. Okay, look at the question number 8. The sum of present age of A and B is 11 times the difference of their ages. 5 years hence, their total age will be 13 times the difference of their ages. The present age of elder one is. A ಮತ್ತು B ಗಳ ಈಗಿನ ವಯಸ್ಸುಗಳ ಮೊತ್ತವು ಅವರ ವಯಸ್ಸುಗಳ ವ್ಯತ್ಯಾಸದ 11ರಷ್ಟಕ್ಕೆ ಸಮನಾಗತ್ತೆ. 5 ವರ್ಷಗಳ ನಂತರ ಅವರ ವಯಸ್ಸುಗಳ ಮೊತ್ತವು ಅವರ ವಯಸ್ಸುಗಳ ವ್ಯತ್ಯಾಸದ 13ರಷ್ಟಕ್ಕೆ ಸಮವಾದರೆ ಅವರಲ್ಲಿ ಹಿರಿಯರ ಈಗಿನ ವಯಸ್ಸು. ಸೊ ಇಲ್ಲಿ ಎ ಮತ್ತು ಬಿ ಗಳಲ್ಲಿ ಯಾರು ಹಿರಿಯರು ಅಂತ ಗೊತ್ತಿಲ್ಲ ನಮ್ಗೆ. ಸೊ ಇಲ್ಲಿ ಯಾರು ಎಲ್ಡರ್ ಅಂತ ಗೊತ್ತಿಲ್ಲ ನಮ್ಗೆ. ಸೊ ನಾವೇನ್ ಮಾಡೋಣ, ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಲೆಟ್ ಪ್ರೆಸೆಂಟ್ ಏಜ್ ಆಫ್ ಎ ಅಂಡ್ ಬಿ. ಸೊ ಇದನ್ನ ಎ ಮತ್ತು ಬಿ ಅಂತ ತಗೊಂಡ್ರೆ, ಸೊ ಇಲ್ಲಿ ಲೆಟ್ ಅಸ್ ಅಸ್ಯೂಮ್ ಎ ಈಸ್ ಗ್ರೇಟರ್ ದನ್ ಬಿ, ಅಂದ್ರೆ ಎ ದೊಡ್ಡವನಿದ್ದಾನೆ ಬಿ ಗಿಂತ. ಹಾಗಾಗಿ ನಾವು ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೇವೆ. ಓಕೆ, ಸೊ ಬಿ ಅಂತಾನು ಕೂಡ ನೀವು ಅಸ್ಯೂಮ್ ಮಾಡ್ಕೋಬಹುದು. ಸೊ ಹಿಯರ್ ಲೆಟ್ ದಿ ಪ್ರೆಸೆಂಟ್ ಏಜ್ ಆಫ್ ಎ ಅಂಡ್ ಬಿ, ಎ ಬಿ ಅಂತ ತಗೊಳ್ತಾ ಇದ್ದೇನೆ, ಎ ಅಂಡ್ ಬಿ ರೆಸ್ಪೆಕ್ಟಿವ್ಲಿ. ಸೊ ಹಿಯರ್ ಲೆಟ್ ಅಸ್ assume
ಎ ಈಸ್ ಗ್ರೇಟರ್ ದ್ಯಾನ್ ಬಿ, ಅಂದ್ರೆ ಎ ನ ವಯಸ್ಸು ಅವನು ದೊಡ್ಡವನು ಅಂತ ತಗೊಳ್ಳೋಣ. ಸೊ ಇಲ್ಲೇನ್ ಹೇಳ್ತಾ ಇದ್ದಾರೆ ಅವರು, ಸಮ್ ಆಫ್ ದರ್ ಪ್ರೆಸೆಂಟ್ ಏಜ್. ಸೊ ಇಲ್ಲಿ ಎ ಮತ್ತು ಬಿ ಗಳ ಈಗಿನ ವಯಸ್ಸುಗಳ ಮೊತ್ತ. ಸೊ ಆದ್ರೆ ಏನ್ ಮಾಡ್ಬೇಕಾಗಿದೆ ನಾವು, ಸಮ್ ಆಫ್ ದರ್ ಪ್ರೆಸೆಂಟ್ ಏಜ್ ಏನಾಗುತ್ತೆ ಹೇಳಿ, ಸಮ್ ಆಫ್ ದರ್ ಪ್ರೆಸೆಂಟ್ ಏಜ್ ಏನಾಗತ್ತೆ, ಎ ಪ್ಲಸ್ ಬಿ ಆಗತ್ತೆ. ಅಂಡ್ ಡಿಫರೆನ್ಸ್ ಆಫ್ ದರ್ ಏಜಸ್ ಏನಾಗತ್ತೆ, ಎ ಮೈನಸ್ ಬಿ ಆಗತ್ತೆ. ಸೊ ಅಕಾರ್ಡಿಂಗ್ ಟು ದಿ ಫಸ್ಟ್ ಸ್ಟೇಟ್ಮೆಂಟ್, ಸೊ ಏನಾಗುತ್ತೆ ಇಲ್ಲಿ, ಅವರ ವಯಸ್ಸುಗಳ ಮೊತ್ತವು ಅವರ ವಯಸ್ಸುಗಳ ವ್ಯತ್ಯಾಸದ 11ರಷ್ಟಕ್ಕೆ ಸಮವಾಗತ್ತೆ. ಹಾಗಾದ್ರೆ ಇಲ್ಲಿ ಏನಾಯ್ತು, ದಿ ಫಸ್ಟ್ ಸ್ಟೇಟ್ಮೆಂಟ್ ಗೆ ಈಕ್ವೇಶನ್ ಏನ್ ಬರುತ್ತೆ, ದರ್ ಏಜಸ್, ಸಮ್ ಆಫ್ ದರ್ ಏಜಸ್ ಏನಾಗತ್ತೆ, ದ ಡಿಫರೆನ್ಸ್ ಆಫ್ ದರ್ ಏಜಸ್ 11ರಷ್ಟಕ್ಕೆ ಸಮನಾಗತ್ತೆ. ಸೊ ಈಕ್ವೇಶನ್ ಹೇಗ್ ಬರುತ್ತೆ, ಸೊ ಇಲ್ಲಿ 5 years hence their ages will be ಏನಾಗತ್ತೆ, 5 years hence. ಸೊ ಇದೇನಾಗತ್ತೆ, 5 years hence their ages will be a plus 5 and b plus 5 ಆಗತ್ತೆ. The sum of their ages will be ಏನಾಗತ್ತೆ, ಸೊ 5 ವರ್ಷಗಳ ನಂತರ ಅವರ ಏಜ್ಗಳ ಮೊತ್ತ. ಸೊ ಇದೇನಾಗತ್ತೆ, ಎ ಪ್ಲಸ್ 5 ಪ್ಲಸ್ ಎ ಬಿ ಪ್ಲಸ್ 5. ಸೊ ಇದೇನಾಗತ್ತೆ ಹೇಳಿ, ಎ ಪ್ಲಸ್ ಬಿ ಪ್ಲಸ್ 10 ಆಗತ್ತೆ ಅಲ್ವಾ. ಸೊ ಎ ಸಮ್ ಆಫ್ ದರ್ ಏಜಸ್ ಆಫ್ಟರ್ 5 years, ಎ ಪ್ಲಸ್ 5 ಪ್ಲಸ್ ಬಿ ಪ್ಲಸ್ 5. ಸೊ ಇದನ್ನ ಆಡ್ ಮಾಡಿದಾಗ ಎ ಪ್ಲಸ್ ಬಿ 5 ಪ್ಲಸ್ 5 ಏನಾಗತ್ತೆ, 10 ಆಗತ್ತೆ ಅಲ್ವಾ. ಸೊ ದ ಡಿಫರೆನ್ಸ್ ಆಫ್ ದರ್ ಏಜಸ್ ರಿಮೇನ್ಸ್ ದಿ ಸೇಮ್. ಅಂದ್ರೆ ಏನಾಗತ್ತೆ, ಎ ಮೈನಸ್ ಬಿ ಅಲ್ವಾ. ಡಿಫರೆನ್ಸ್ ಆಫ್ ದರ್ ಏಜಸ್ ಏನಾಗತ್ತೆ, ಡಿಫರೆನ್ಸ್ ಆಫ್ ದರ್ ಏಜಸ್ ವಿಲ್ ಬಿ ಎ ಮೈನಸ್ ಬಿ ಆಗತ್ತೆ. ಸೊ ಈಗ according to the second statement, so according to the second statement, so ಇಲ್ಲಿ 5 ವರ್ಷಗಳ ನಂತರ ಅವರ ವಯಸ್ಸುಗಳ ಮೊತ್ತವು ಅವರ ವಯಸ್ಸುಗಳ ವ್ಯತ್ಯಾಸದ 13ರಷ್ಟಕ್ಕೆ ಸಮವಾದರೆ 5 years hence the total age will be 13 times the difference of their ages. So ಇದೇನಾಗುತ್ತೆ ಈಕ್ವೇಶನ್, a plus b plus 10, 5 years, sum of their 5 years ages will be ಅಂದ್ರೆ ಏನು, a plus b plus 10 ಏನಾಗತ್ತೆ, their difference of their ages a minus b. ಸೊ ಯಾವುದಕ್ಕೆ ಸಮನಾಗತ್ತೆ, 13ರಷ್ಟಕ್ಕೆ ಸಮನಾಗತ್ತೆ. ಅಂದ್ರೆ ಏನಾಗತ್ತೆ, ಇಂಟು 13 ಆಗತ್ತೆ ಮಕ್ಕಳೇ. ಸೊ ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಸೊ ದಿಸ್ ಇಸ್ ಈಕ್ವೇಶನ್ ನಂಬರ್ 2. Okay. So here a plus b plus 10 is equal to 13a plus minus minus 13b ಆಗತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ. ಸೊ ಇಲ್ಲಿ a plus b, so plus 13b plus b plus 10 is equal to 13a minus a ಆಗತ್ತೆ. ಸೊ ಇದು 13b plus b ಏನಾಗತ್ತೆ, 14b plus 10 is equal to 13a minus a ಏನಾಗುತ್ತೆ, 12a ಆಗತ್ತೆ. ಸೊ ಹಿಯರ್ 12a minus 14b minus is equal to 10 is equal to 10. Take this as equation number
ಸೊ ಹಿಯರ್ ಫಸ್ಟ್ ಇಕ್ವೇಶನ್ ಅನ್ನು ಸಾಲ್ವ್ ಮಾಡೋಣ. ಸೊ a plus b equal to 11 into a minus b. So a plus b is equal to 11a plus minus 11b ಆಗುತ್ತೆ. So here 11b plus b is equal to 11a minus a ಆಗುತ್ತೆ. So 11b plus b ಏನಾಗುತ್ತೆ 12b is equal to 11a minus a ಏನಾಗುತ್ತೆ 10a ಆಗುತ್ತೆ. So ಇಲ್ಲಿ a is equal to 12 by 10 into b ಆಗುತ್ತೆ. So a is equal to ಏನಾಗುತ್ತೆ 2 5s are 2 6 are 12. So 6 by 5 b ಆಗುತ್ತೆ ಮಕ್ಕಳೇ. ಸೊ ಈಗ ಏನ್ ಮಾಡೋಣ, ಈ ಈಕ್ವೇಶನ್ 1 ಅನ್ನ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಸಬ್ಸ್ಟಿಟ್ಯೂಟ್ ಈಕ್ವೇಶನ್ 1 ಇನ್ ಈಕ್ವೇಶನ್ 2. ಸೊ ಇದೇನಾಗುತ್ತೆ a ಪ್ಲಸ್ ಬಿ ಪ್ಲಸ್ ಫಸ್ಟ್ ಇದನ್ನೇ ತಗೊಂಡ್ಬಿಡೋಣ. ಸೊ ಇದನ್ನು ಕೂಡ ತಗೊಳ್ಬಹುದು. ಸೊ ಇಲ್ಲ ಈ ಈಕ್ವೇಶನ್ ಅಲ್ಲೂ ಕೂಡ ನೀವು ಸಬ್ಸ್ಟಿಟ್ಯೂಟ್ ಮಾಡಬಹುದು ಮಕ್ಕಳೇ. ಸೊ ಇದೇನಾಗುತ್ತೆ a ಪ್ಲಸ್ ಬಿ ಪ್ಲಸ್ 10 ಇಸ್ ಈಕ್ವಲ್ ಟು 13 ಇಂಟು a ಮೈನಸ್ ಬಿ ಇದೆ ಅಲ್ವಾ. ಸೊ ಇಲ್ಲಿ a ಯ ಜಾಗದಲ್ಲಿ ನಾವು 6 by 5 ಇಂಟು b ಆಗತ್ತೆ ಪ್ಲಸ್ b ಪ್ಲಸ್ 10 ಇಸ್ ಈಕ್ವಲ್ ಟು 13 ಇಂಟು a is 6 by 5 minus b ಆಗತ್ತೆ. ಸೊ ಇಲ್ಲಿ ಸೊ ಇದನ್ನ ಸಿಂಪ್ಲಿಫೈ ಮಾಡಿ 6 by 5 ಪ್ಲಸ್ b ಒಂದು ಪೇಜ್ ಅನ್ನು ಎಕ್ಸ್ಟ್ರಾ ತಗೊಳ್ಳೋಣ. 1 ಸೆಕೆಂಡ್. ಓಕೆ, ಸೊ ಇದೇನಾಗುತ್ತೆ a ಪ್ಲಸ್ ಬಿ ಪ್ಲಸ್ 10 13 ಇಂಟು a ಮೈನಸ್ ಬಿ ಅಲ್ವಾ. ಸೊ ಇನ್ನೊಮ್ಮೆ ಬರ್ಕೊಳ್ತೇನೆ a ಪ್ಲಸ್ ಬಿ ಪ್ಲಸ್ 10 ಈಕ್ವಲ್ ಟು 13 ಇಂಟು a ಮೈನಸ್ ಬಿ ಅಲ್ವಾ. ಸೊ ಇಲ್ಲಿ a ಎಷ್ಟು ಬಂದಿದೆ ನಮ್ಗೆ 6 by 5 ಇಂಟು b ಬಂದಿದೆ. ಸೊ ಇದನ್ನ ಈಕ್ವೇಶನ್ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇವೆ. ಸೊ ಇದೇನಾಗುತ್ತೆ ಸೊ ಈಕ್ವೇಶನ್ ಸೊ ಇದು ಈಕ್ವೇಶನ್ 2 ಅಲ್ವಾ. ಸೊ ಇದು ಈಕ್ವೇಶನ್ 1 ಇದೆ. ಸೊ ಆಗ ಏನಾಗುತ್ತೆ ಇಲ್ಲಿ, ಸೊ ಹಿಯರ್ a is 6 by 5b plus b plus 10 is equal to 13 into a is 6 by 5b minus b ಆಗತ್ತೆ.
ಸೊ ಇಲ್ಲಿ 6/5 b plus b plus 10 is equal to 13 into 6 ಎಷ್ಟು ಬರುತ್ತೆ? 6 3s are 18, 78 divided by 5b minus 13b ಆಗುತ್ತೆ ಮಕ್ಕಳೇ. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ ಇಲ್ಲಿ 10 equal to, so 78 by 5b minus 13b minus ಈ ಕಡೆ ಪ್ಲಸ್ 6/5 ಇದ್ದಿದ್ದು ರೈಟ್ ಸೈಡ್ ಹೋದಾಗ minus 6/5b minus b, this is equal to, so ಎಲ್ಲ by 1 ಇದೆ. ಸೊ LCM ತೆಕ್ಕೊಂಡಾಗ ಸೊ ಡಿವೈಡೆಡ್ 5 ಆಗುತ್ತೆ. ಸೊ ಇದೇನಾಗುತ್ತೆ 78b minus 13, ಸೊ ಇದೇನಾಗುತ್ತೆ 5 ಮಲ್ಟಿಪ್ಲೈ ಆಗುತ್ತೆ. ಸೊ 13 5 ಏನಾಗುತ್ತೆ 15, 65b minus 6b minus 5b ಆಗುತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು 10. ಸೊ 10 is equal to 78 minus 65b minus 6b minus 5b. ಸೊ ಇದೇನಾಗುತ್ತೆ 78, so 78b minus 65, so minus 6 minus 5b. ಸೊ ಇದೇನಾಗುತ್ತೆ 65 plus 6 ಏನಾಗುತ್ತೆ 71 plus 5 76 ಆಗುತ್ತೆ. ಸೊ 76b ಆಗುತ್ತೆ ಡಿವೈಡೆಡ್ ಬೈ 5. ಸೊ 10 is equal to 78b minus 76b ಏನಾಗುತ್ತೆ 2b ಆಗುತ್ತೆ ಡಿವೈಡೆಡ್ ಬೈ 5. ಸೊ ಇದನ್ನ ಸಿಂಪ್ಲಿಫೈ ಮಾಡಿ 2b is equal to 10 into 5 ಅಲ್ವಾ. ಸೊ 2b is equal to 10 into 5. So this is equal to 2b is equal to 10 5s are 50. So b is equal to 50 divided by 2. 2 1s are 2 25s. ಹಾಗಾದ್ರೆ ಇಲ್ಲಿ b ಎಷ್ಟು ಬಂದಿದೆ ಮಕ್ಕಳೇ 25. b ನ ವಯಸ್ಸು ಏನಾಯ್ತು 25 ಆಯ್ತು. ಹಾಗಾದ್ರೆ a ನ ವಯಸ್ಸು ಏನಾಗುತ್ತೆ ಹೇಳಿ. ಸೊ a is equal to 6/5b ಇದೆ ಅಲ್ವಾ. ಸೊ a is equal to 6/5 into 25. 5 1s are 5, 5 5s are 25. So is equal to a is equal to 6 into 5 ಆಗುತ್ತೆ. ಸೊ a is equal to 30 ಆಗುತ್ತೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ನಾವೇನ್ ಅಸ್ಯೂಮ್ ಮಾಡಿದ್ವಿ, a ನ ವಯಸ್ಸು ಅವನು ದೊಡ್ಡವನಾಗಿದ್ದಾನೆ. ಸೊ b ನ ವಯಸ್ಸಿಗಿಂತ ಹೆಚ್ಚಿದೆ ಅಂತ ಹೇಳಿದ್ವಿ. ಹಾಗಾದ್ರೆ ಇಲ್ಲಿ a ನ ವಯಸ್ಸು ಏನಾಗುತ್ತೆ ಹೇಳಿ 30 ವರ್ಷ ಆಗತ್ತೆ ಮಕ್ಕಳೇ. ಹಾಗಾದ್ರೆ a ಏನಾಗುತ್ತೆ ಕರೆಕ್ಟ್ ಆಪ್ಷನ್ ಆಗತ್ತೆ 30 years. ಸೊ ಇಲ್ಲಿ a plus b plus 10 is equal to ಏನಾಗಿದೆ 13 into a minus b ಆಗಿದೆ. ಸೊ ಇಲ್ಲಿ a ಏನಿದೆ 6/5 ಬಂದಿದೆ, 6/5 b ಬಂದಿದೆ. ಹಾಗಾಗಿ ಸೊ 6/5b plus b plus 10 is equal to 13 into 6/5b minus b. ಸೊ ಇಲ್ಲಿ 6/5b plus b plus 10 is equal to ಏನಾಗುತ್ತೆ 78/5b minus 13b ಆಗುತ್ತೆ. ಸೊ ಇಲ್ಲಿ ನೋಡಿ ಲೈಕ್ ಟರ್ಮ್ಸ್ ಅನ್ನ ಸಪರೇಟ್ ಮಾಡ್ಕೊಳ್ಳಿ. 10 is equal to 78/5b minus 13b minus plus 6/5b ಇದೇನಾಗುತ್ತೆ ರೈಟ್ ಸೈಡ್ ಹೋದಾಗ minus 6/5b plus b ಇದ್ದಿದ್ದು ರೈಟ್ ಸೈಡ್ ಹೋದಾಗ
ಮೈನಸ್ ಬಿ ಆಗತ್ತೆ. ಸೊ ಇದನ್ನ LCM ತೆಕ್ಕೊಳ್ಳಿ. ಸೊ ಡಿವೈಡೆಡ್ ಬೈ 5. ಸೊ 78b ಮೈನಸ್ 35, 13 ಇಂಟು ಬಿ 5 ಏನಾಗುತ್ತೆ 65b ಆಗತ್ತೆ. ಮೈನಸ್ 65b ಮೈನಸ್ 5 ಇಂಟು 1. ಸೊ ಇದೇನಾಗುತ್ತೆ ಮೈನಸ್ 6b ಮೈನಸ್ 1 ಇಂಟು 5. ಸೊ ಮೈನಸ್ 5b ಆಗತ್ತೆ. ಸೊ 78 ಮೈನಸ್ 65, 6 ಮತ್ತು 5 ಅನ್ನ ಆಡ್ ಮಾಡಿದಾಗ 76b ಬರುತ್ತೆ ಮಕ್ಕಳೇ. ಸೊ 78b ಮೈನಸ್ 76b ಮಾಡಿದಾಗ 2b ಬರುತ್ತೆ. 2b ಡಿವೈಡೆಡ್ ಬೈ 5 ಆಗುತ್ತೆ. ಸೊ 2b ಈಸ್ ಈಕ್ವಲ್ ಟು ಏನಾಗುತ್ತೆ 10 ಇಂಟು 5 ಆಗುತ್ತೆ. ಸೊ 2b ಈಸ್ ಈಕ್ವಲ್ ಟು 10 ಇಂಟು 5 ಇಸ್ 50. ಸೊ b ಈಸ್ ಈಕ್ವಲ್ ಟು 50 ಡಿವೈಡೆಡ್ ಬೈ 2. ಸೊ b ಈಸ್ ಈಕ್ವಲ್ ಟು ಏನಾಗುತ್ತೆ 25 ಬರುತ್ತೆ. ಸೊ ಇಲ್ಲಿ ನಮ್ಗೆ b ಸಿಕ್ಕಿದೆ. ಸೊ a ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ a ಈಕ್ವಲ್ ಟು ಏನಿದೆ 6/5b ಅಂತ ಇದೆ. ಸೊ ಇಲ್ಲಿ b ಅಲ್ಲಿ ನಾವು 25 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ ಇಲ್ಲಿ 5 1s are 5, 5 5s are 25. ಸೊ a is equal to ಏನಾಗುತ್ತೆ 6 into 5. ಸೊ ದಿಸ್ ಈಸ್ ಈಕ್ವಲ್ ಟು 30 ಆಗತ್ತೆ ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಹಿರಿಯರ ಈಗಿನ ವಯಸ್ಸನ್ನ a ಅಂತ ತಗೊಂಡಿದ್ದೇವೆ. ಹಾಗಾಗಿ ಇಲ್ಲಿ a ಏನಾಗುತ್ತೆ ಹೇಳಿ 30 years ಆಗತ್ತೆ ಮಕ್ಕಳೇ. Okay, this ends the age problem. Thank you.